ಇನ್ನು ಕನಸಿನ ಮನೆ ಜೊತೆ ಸಮಾಧಿ ಆಗಿಬಿಟ್ಟಿದೆ ಕನ್ನಡಿಗ ದಂಪತಿಯ ಒಂದು ಕುಟುಂಬ. ದುರಂತದಲ್ಲಿ ಕನ್ನಡಿಗ ದಂಪತಿಯೊಬ್ಬರು ರಾಜೇಂದ್ರ ಮತ್ತು ರತ್ನಮ್ಮ ಅಂತ ಹೇಳಿ ಅವರು ಕೂಡ ದುರಂತ ಅಂತ್ಯವನ್ನು ಕಂಡಿದ್ದಾರೆ. ಈ ಚೂರಲ್ ಮಲೈನಲ್ಲಿ ವಾಸವಿದ್ದಂತಹ ಕನ್ನಡಿಗ ದಂಪತಿಯವರು ರಾಜೇಂದ್ರ ಮತ್ತು ರತ್ನಮ್ಮ ಅಂತ ಹೇಳಿ ಕೂಲಿ ಮಾಡಿಕೊಂಡು ಕೇರಳದಲ್ಲಿ ಬದುಕನ್ನು ಕಟ್ಕೊಂಡಿದ್ರು ಕನ್ನಡಿಗ ದಂಪತಿ. ಇನ್ನೊಂದು ವಿಚಾರ ಅಂತ ಹೇಳಿದ್ರೆ ನಿಜಕ್ಕೂ ಬೇಸರ ಆಗುವಂಥ ವಿಷಯ ಅಂದರೆ 6 ತಿಂಗಳ ಹಿಂದೆ ಅಷ್ಟೇ ಒಂದು ಮನೆಯನ್ನು ಕಟ್ಟಿ ಗೃಹ ಪ್ರವೇಶ ಮಾಡಿದ್ರಂತಿವರು ರಾಜೇಂದ್ರ ಮತ್ತು ರತ್ನಮ್ಮ ಅವರು. ಸೊ ಸಂಬಂಧಿಕರು, ಸ್ನೇಹಿತರು ಎಲ್ಲರನ್ನೂ ಕೂಡ ಕರೆದು ಅದ್ದೂರಿಯಾಗಿ ಗೃಹ ಪ್ರವೇಶವನ್ನು ಮಾಡಿದರು ದಂಪತಿ. ಆದರೆ ದುರಂತದಲ್ಲಿ ಈಗ ಅದೇ ಮನೆಯಲ್ಲಿ ಸಮಾಧಿ ಆಗಿಬಿಟ್ಟಿದ್ದಾರೆ. ಮನೆ ಸಮೇತ ಜಲಸಮಾಧಿ ಆಗಿಬಿಟ್ಟಿದ್ದಾರೆ ಈ ದಂಪತಿ ರಾಜೇಂದ್ರ ಮತ್ತು ರತ್ನಮ್ಮ. ಸೊ ಇದ್ರ ಬಗ್ಗೆ ತಹಶೀಲ್ದಾರ್ ಕೂಡ ನಮ್ಮ ಜೊತೆಗೆ ಮಾತನಾಡ್ತಾ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ರಾಜೇಂದ್ರ ಮತ್ತು ರತ್ನಮ್ಮ ಮೃತಪಟ್ಟಿರೋ ಬಗ್ಗೆ ಸ್ವತಃ ಅಲ್ಲಿನ ತಹಶೀಲ್ದಾರ್ ದೃಢಪಡಿಸಿದ್ದಾರೆ. ಫೋಟೋದಲ್ಲಿ ನೋಡ್ತಾ ಇದ್ದೀರಿ ರತ್ನಮ್ಮ ಅಂಥೇಳಿ ಚಾಮರಾಜನಗರದ ದಂಪತಿಯವರು. ಚಾಮರಾಜನಗರದಲ್ಲಿ ಇದ್ದಂಥವ್ರು ಬಟ್ ಕೇರಳಕ್ಕೆ ಹೋಗಿ ಅಲ್ಲಿ ತಮ್ಮ ಬದುಕನ್ನು ಕಟ್ಕೊಂಡಿದ್ರು ರಾಜೇಂದ್ರ ಮತ್ತು ರತ್ನಮ್ಮ. ಎಷ್ಟೋ ದುಡಿದಿದ್ರಲ್ಲಿ ಒಂದು ಸ್ವಲ್ಪ ಉಳಿಸಿ ಒಂದು ಕನಸಿನ ಮನೆಯನ್ನು ಕಟ್ಕೊಂಡಿದ್ರು. 6 ತಿಂಗಳ ಹಿಂದೆ ಅಷ್ಟೇ ಮನೆ ಮಾಡಿದ್ದು. ಇನ್ನೆಲ್ಲವೂ ಕೂಡ ಸರಿ ಹೋಗುತ್ತೆ, ನಮ್ಮ ಕಷ್ಟಗಳೆಲ್ಲವೂ ಕೂಡ ತೀರುತ್ತೆ, ಮನೆ ಆಗಿದೆ, ಸುಂದರವಾದಂಥ ಒಂದು ಮನೆಯನ್ನು ನಾವೀಗ ಕಟ್ಕೊಂಡಿದ್ದೀವಿ, ಇಲ್ಲಿ ಬದುಕನ್ನು ಸಾಗಿಸೋಣ ಅಂತ ಹೇಳಿ ಇದ್ದಂತಹ ಈ ದಂಪತಿಗೆ ದುರಂತ ಅಂತ್ಯ ಕಂಡಿದ್ದಾರೆ. ಸೊ ಆ ರಾತ್ರಿ ರಾಜೇಂದ್ರ ಮತ್ತು ರತ್ನಮ್ಮ ಬಂದಿದ್ರೆ ಬದುಕ್ತಾ ಇದ್ರು ಸರ್ ಅಂತ ಹೇಳಿ ಪಾಪ ಅವರ ಸಹೋದರ ರಘು ಅಳಲು ತೋಡ್ಕೊಂಡಿದ್ದಾರೆ ಟಿವಿ9 ಜೊತೆ. ಘಟನೆ ಹಿಂದಿನ ರಾತ್ರಿ ಎಲ್ಲರನ್ನೂ ಶಿಫ್ಟ್ ಮಾಡಿದ್ರು. ನನ್ನ ಮತ್ತೊಬ್ಬ ಸಹೋದರಿ ಕೂಡ ಅಲ್ಲಿಂದ ಬಂದ್ಬಿಟ್ರು. ಆದ್ರೆ ರತ್ನಮ್ಮ ಮತ್ತು ರಾಜೇಂದ್ರ ಬರೋದಕ್ಕೆ ಒಪ್ಲಿಲ್ಲ. ಏನಾಗಲ್ಲ ಬಿಡು, ನಾವು ಈಗ ತಾನೇ ಮನೆ ಮಾಡಿದೀವಿ, ಚೆನ್ನಾಗಿದೆ ನಮ್ಮ ಮನೆ, ಆರಾಮಾಗಿರ್ತೀವಿ, ಇಲ್ಲಿ ಏನು ತೊಂದರೆ ಇಲ್ಲ, ನಾವು ಬರಲ್ಲ ಅಂತ ಹೇಳಿದ್ರಂತೆ. ಒಂದ್ ವೇಳೆ ಅವರೂ ಬಂದ್ಬಿಟ್ಟಿದ್ರೆ ಬಹುಶಃ ಇವತ್ತು ಬದುಕಿರ್ತಾ ಇದ್ರು ಅಂತ ಹೇಳಿ ಅಳಲು ತೋಡ್ಕೊಳ್ತಾ ಇದ್ದಾರೆ. ನನ್ನ ಸ್ನೇಹಿತರು ತುಂಬಾ ಜನ ಸಾವನ್ನಪ್ಪಿದ್ದಾರೆ, ಈಗ ಆ ಜಾಗನೇ ನಮಗೆ ನೋಡೋದಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ ದುಃಖ ತಪ್ತರಾಗಿ ಮಾತಾಡಿದ್ದಾರೆ. ನಾವು ಪ್ರತಿನಿಧಿ ರಾಮ್ ಜೊತೆ ಮಾತನಾಡಿದ್ದಾರೆ ರಘು ಅವರು, ಬನ್ನಿ ನೋಡೋಣ. ದೇವರ ನಾಡು, ಪ್ರವಾಸಿಗರ ಸ್ವರ್ಗ ಕೇರಳದ ವೈನಾಡಿನಲ್ಲಿ ಹಿಂದೆಂದೂ ಕಂಡು ಕೇಳರಿದಂತಹ ದುರಂತ ಸಂಭವಿಸಿದೆ. ನೂರಾರು ಜನರು ತಮ್ಮ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ಅದರಲ್ಲೂ ರಾಜ್ಯದಿಂದ ಬದುಕು ಕಟ್ಟಿಕೊಳ್ಳಲು ಕೇರಳಗೆ ಹೋದಂತಹ ಜನರ ಪ್ರಾಣಪಕ್ಷಿ ಹಾರಿ ಹೋಗಿದೆ. ಅದರಲ್ಲಿ ಚಾಮರಾಜನಗರ ಮೂಲದಂತಹ ರಾಜೇಂದ್ರ ರತ್ನಮ್ಮ ದಂಪತಿ ಸಹ ಒಬ್ಬರು. ಅವರ ಸಹೋದರ ರಘು ನಮ್ಮ ಜೊತೆಗಿದ್ದಾರೆ. ಸರ್, ಮೊದಲನೇದಾಗಿ ಇಂಥ ಘೋರ ದುರಂತ ಆಗಬಾರ್ದಾಗಿತ್ತು. ನಮ್ಮ ಕುಟುಂಬದವರಿಗೆ ಆ ದುಃಖವನ್ನು ಭರಿಸುವಂಥ ಶಕ್ತಿ ನೀಡಲಿ ಅಂತ ಕೇಳ್ಕೊಳ್ತೇವೆ. ಎಷ್ಟು ವರ್ಷದಿಂದ ರತ್ನಮ್ಮ ಮತ್ತು ರಾಜೇಂದ್ರ ಅಲ್ಲಿದ್ದರು, ಏನು ಅಂತ? ಸರ್, ಅವರಿಂದ 30 ವರ್ಷದಿಂದ ಅಲ್ಲೇ ಕೆಲಸ ಮಾಡ್ಕೊಂಡಿದ್ದರು. ಇವಾಗ ಹಿಂಗೆ ಆಗಿದೆ ಅಷ್ಟು. ಏನು ಕೆಲಸ ಮಾಡ್ತಾಯಿದ್ರು? ಟೀ ಎಸ್ಟೇಟ್ಲಿ ಕೆಲಸ ಮಾಡ್ತಾಯಿದ್ವಿ. ತಾವು ಸಹ ಅವ್ರ ಜೊತೆಗೆ ಇದ್ರಿ ಅಂತ ಹೇಳಿದ್ರಿ. ಮತ್ತು ಯಾವ ಕಾರಣಕ್ಕೆ ಅವ್ರು ಕೇರಳಕ್ಕೆ ಹೋಗಿದ್ದಂಥದ್ದು ಅಂತ? ಸರ್, ನಾವು ಹುಟ್ಟಿ ಬೆಳೆದೆಲ್ಲ ಇಲ್ಲೇ ಚಾಮರಾಜನಗರನೇ. ಅದು ನಮ್ಮ ತಂದೆ ತಾಯಿ ಎಲ್ಲ ಅಲ್ಲೇ ವಯನಾಡು ಚೂರಲ್ಮಲಲ್ಲೇ ಅಲ್ಲೇ ಇದ್ದದ್ದು. ಇವಾಗ ಇವರು ಬಂದು ಹೊಸಮನೆ ಮಾಡಿದ್ರು ಒಂದು 6-7 ತಿಂಗಳ ಹಿಂದೆ. ಅವಾಗ ಹೋಗಿದ್ದು ಬಂದಿದ್ದು ಅಷ್ಟೇ. ಇದಕ್ಕಿಂತ ಮುಂಚೆ ಅವ್ರಿಗೆ ಎಸ್ಟೇಟಿಂದನೇ ಕ್ವಾರ್ಟರ್ಸ್ ಕೊಟ್ಟಿರ್ತಾರೆ, ಅಲ್ಲೇ ಇದ್ದರು. ಇವಾಗ ಏನಾಗಿದೆ ಅಲ್ಲೇ ಇದ್ದರು. ಅಲ್ಲಿಂದ ಮೇಲಿಗೆ ಮುಂಡಕ್ಕಾಗಿದೆಯಲ್ಲ, ಅಲ್ಲಿ ಹೊಸಮನೆ ಮಾಡ್ಕೊಂಡಿದ್ರು. ಇವಾಗ ಈ ಥರ ಆಗಿದೆ. ಎಷ್ಟು ದಿನ ಆಯಿತು ಹೊಸಮನೆ ಕಟ್ಟಿ? 6-7 ತಿಂಗಳಾಗಿದೆ ಸರ್. ಗೃಹಪ್ರವೇಶ ಎಲ್ಲ ಮಾಡಿ ಗೃಹಪ್ರವೇಶ ಮಾಡಿದ್ರು ನಾವು. ಮತ್ತು ತಾವು ಬಾಲ್ಯವನ್ನು ಅಲ್ಲೇ ಕಳೀತಾ, ಅವ್ರ ತಂದೆ ತಾಯಿಲಿದ್ದಾಗ ಅಲ್ಲಿ ತಾವು ಅಲ್ಲೇ ಇದ್ರಿ ಅಂತ? ನಾವು ಸರ್ ಈಗ ಅಂಗನವಾಡಿ ಎಲ್ಲ ಅಲ್ಲೇ ಮಾಡಿದ್ದು 5 ವರ್ಷವರೆಗೆ. ಆಮೇಲೆ ನಾವೇ ಚಾಮರಾಜನಗರದಲ್ಲಿ ಗೌರ್ಮೆಂಟ್ ಸ್ಕೂಲ್ ನಾವು ಅಲ್ಲೇ ಓದಿದ್ದಲ್ಲವೇ. ಬೇಸಿಗೆ ರಜೆ, ದಸರಾ ರಜೆ ಬಂದಾಗೆಲ್ಲ ನಾವು ಅಲ್ಲೇ ಹೋಗೋದು ಎಲ್ಲ ಬರ್ತಿದ್ದಲ್ಲ ಅಲ್ಲೇ. ನಮ್ಮ ತಂದೆ ತಾಯಿ ಈಗ ಅಲ್ಲಿ ಬಿಟ್ಟು ಬಂದು ಒಂದು 10 ವರ್ಷ ಆಯಿತು, ಇಲ್ಲ ಚಾಮರಾಜನಗರದಲ್ಲೇ ಇದ್ದಾರೆ. ಬಾಲ್ಯ ಹೇಗಿತ್ತು ಸರ್ ಅಲ್ಲಿ ಆ ಜಾಗದಲ್ಲಿ? ಯಾಕಂದರೆ ಒಂದು ಕಡೆ ಹೊಳೆ ಹರಿತಾ ಇತ್ತು, ಇನ್ನೊಂದು ಕಡೆ ಬರೀ ಹಸಿರಿನ ಕಾನನ ಎಲ್ಲ ಕಡೆನೂ. ಒಂದು ರೀತಿ ದೇವರ ನಾಡು, ಪ್ರವಾಸಿಗರ ಸ್ವರ್ಗ. ಹೇಗಿತ್ತು ಆ ಜಾಗ ಅಂತ? ಸರ್, ಹೇಳ್ತೀನಲ್ಲ, ಈಗಲೂ ಕಣ್ಣು ಮುಚ್ಚಿದ್ರೆ ಯಾಕಂದ್ರೆ ನಮ್ಮ ತಂದೆ ತಾಯಿ ಅಲ್ಲೇ ಇರೋದ್ರಿಂದ ನಾವು ಅಲ್ಲೇ ಬೆಳೆದಿದ್ದು ಅಲ್ಲೇ. ಆಮೇಲೆ ನಾನು ನಮ್ಮ ಅಣ್ಣ ಬಂದು ಇಲ್ಲೇ ಓದಿದ್ದು. ನನ್ನ ತಂಗಿ ಈಗೇನು ಸ್ಕೂಲ್ ಅಂತಿದೆಯಲ್ಲ, ಆ ಸ್ಕೂಲೇ ನನ್ನ ತಂಗಿ ಮಾತ್ರ ಅಲ್ಲೇ ಅದೇ ಸ್ಕೂಲ್ ಓದೋದು, ಮಲಯಾಳಂನೇ ಓದೋದು. ಆದರೂ ಈಗ ಅವರು ಮದುವೆ ಮಾಡಿಕೊಟ್ಟಿರೋದು ಇಲ್ಲೇ ಮೈಸೂರು ಮಾದೇಶ್ವರ ಬಡಾವಣೆ ಇದೆಲ್ಲ, ಅಲ್ಲೇ ಇದ್ದಾರೆ. ಅಲ್ಲಿ ಏನು ಚೆನ್ನಾಗಿತ್ತು ಸರ್. ಅವೆಲ್ಲ ಏನದೀಗ ಏನು ಟೂರಿಸ್ಟ್ ಪ್ಲೇಸ್ ಅಂತಿದೆಯಲ್ಲ, ಟೂರಿಸ್ಟ್ ಪ್ಲೇಸ್ ಅಂತಿದೆಯಲ್ಲ, ವಾಟರ್ ಫಾಲ್ಸ್ ಇದೆ ಸುಜಿಪಾರ ಅಂತ, ಅದಾಗಲಿ ಕನ್ನಡಿ ಪಾಲ ಅಂತಿದೆ ಸುಮಾರು. ಅದು ಏನು ಸುತ್ತಮುತ್ತ ವಾತಾವರಣ ಇದೆ ಸರ್, ಅದು ನಮ್ಮ ಬಿಟ್ಟು ಬರೋಕ್ಕೆ ಮನಸ್ಸಿಲ್ಲ. ಈಗ ನಮ್ಮ ಆ್ಯಕ್ಚುಲಿ ನಾವಿರೋವಂಥ ಹುಟ್ಟಿ ಬೆಳೆದ ಸ್ಥಳದಲ್ಲೇ ಜೀವನ ಕಟ್ಕೊಳ್ಳೋದು ಕಷ್ಟ. ಅಂಥದ್ರಲ್ಲಿ ತಮ್ಮ ಅಕ್ಕ ಭಾವ ಅಲ್ಲೋಗಿ ಟೀ ಎಸ್ಟೇಟಲ್ಲಿ ಕೆಲಸ ಮಾಡಿ ಕಷ್ಟಪಟ್ಟು ಮನೆ ಕಟ್ಟುವಂಥ ಇದಾಗಿದ್ರು. ಹೇಗೆ ಅದು ಸರ್? ಅದು ಅವ್ರು ಬಿಟ್ಟು ಬರೋಕ್ಕೆ ಮನಸ್ಸಿಲ್ಲ ಸರ್. ಯಾಕಂದರೆ ಇದರಲ್ಲಿ ಅವ್ರಿಗೆ ಏನಂದರೆ ಒಂದು ಸಂಬಳನೇ ಆಗಲಿ, ಅಲ್ಲಿ ವಾತಾವರಣ ಅವ್ರು ಸಾಕು, ಜೀವನ ಮಾಡೋಕೆ ಅದು ಸಾಕು. ಆ ಥರ ಪ್ರಕೃತಿ ಇದೆಲ್ಲ ಅಷ್ಟು ಚೆನ್ನಾಗಿದೆ ಸರ್. ಈಗ ನಮ್ಮ ತಂದೆ ತಾಯಿ ಅಂದರೆ ಅವ್ರು ಎಷ್ಟೇ ಇದ್ರೂ ನಮ್ಮ ಮಕ್ಕಳು ಕರ್ನಾಟಕದಲ್ಲೇ ಓದಬೇಕು, ನಾವು ಎಷ್ಟೇ ವರ್ಷ ಆದರೂ ಮತ್ತೆ ಅಲ್ಲಿಗೆ ವಾಪಸ್ ಹೋಗ್ತೀವಿ ಅನ್ನೋ ಕಾರಣಕ್ಕೋಸ್ಕರನೇ ಅವರು ನಮ್ಮನ್ನು ಇಲ್ಲೇ ಓದಿಸಿದ್ರು. ಚಾಮರಾಜನಗರದಲ್ಲೇ ನಮ್ಮನ್ನ ಓದಿಸಿದ್ದೆಲ್ಲ ಅಲ್ಲೇ. ಆದರೆ ಎಲ್ಲ ನನ್ನ ತಂಗಿ ಮಾತ್ರ ಅಲ್ಲೇ ಉಳಿಸ್ಕೊಂಡ್ರು. ಎಲ್ಲರೂ ಕಳಿಸೋದು ಸರಿಯಾಗಲ್ಲ ಅಂತ. ಹಂಗಿದ್ರೆ ಅಂದರೆ ನಾವು ಹೋಗ್ತಾಯಿದ್ನು ದಸರಾ ರಜೆ, ಬೇಸಿಗೆ ರಜೆ ಅಂತ ಬಂದಾಗ ಫ್ರೆಂಡ್ಸು ನಮ್ಮ ಇಲ್ಲಿಗೆ ಅಂತ ಅಲ್ಲೇ ಜಾಸ್ತಿ ಇದ್ದರು ಸರ್. ಫ್ರೆಂಡ್ಸ್ಗಳೆಲ್ಲ. ಯಾಕಂದರೆ ಬಾಲ್ಯ ಕಳೆದ್ವಲ್ಲ, ಅಲ್ಲಿ ಫ್ರೆಂಡ್ಸ್ ಜಾಸ್ತಿ. ಈಗ ಎಲ್ಲ ಒಬ್ಬರು ಯಾರೂ ಕಾಂಟ್ಯಾಕ್ಟ್ ಸಿಗ್ತಾಯಿಲ್ಲ.
ಸುಮಾರು ಜನ ಏನಾಗಿದ್ದಾರೆ ಗೊತ್ತಿಲ್ಲ ಒಟ್ಲಿ, ಯಾಕಂದರೆ ಅದು ಏನೋ ನಾವು ಊರು ಅಂತ ಇತ್ತು, ಈಗ ಸಂಪೂರ್ಣ ಇಲ್ಲ ಒಟ್ಟು. ಅಲ್ಲಿ ಮುನ್ನೆಚ್ಚರಿಕೆಯಾಗಿ ವಿಲೇಜ್ ಏನು ಗ್ರಾಮ ಪಂಚಾಯತಿ ಇರ್ತಾವಲ್ಲ, ಪ್ರತಿಯೊಬ್ಬ ಮಳೆ ಆದಾಗೆಲ್ಲ ಹೇಳ್ತಾರೆ. ಇವ್ರು ಏನು ಮಾಡ್ತಾರೆ ಅಂತಂದರೆ ಬಿಟ್ಟು ಬರೋಕ್ಕೆ ಮನಸ್ಸಿರಲ್ಲ, ಈಗ ಮನೆ ಬಿಟ್ಟು ಬರೋಕ್ಕೆ ಎಲ್ಲ ಮನಸ್ಸಿರಲ್ಲ, ಅವರ ಕಾರಣಗಳು ಹೇಳ್ತಾರೆ. ಹಾಂ, ಈಗ ನಮ್ಮ ಅಕ್ಕ ಈ ಬೆಳಗ್ಗೆ ಅದನ್ನೇ ಹೇಳ್ತಾ ಇದ್ಲು ಅವಳು. ಈಗ ರಘು ನಾನು ಏನಾದರೂ ಒಂದು 8 ಗಂಟೆಗೆ ಬಂದು ಅವ್ರು ಕರ್ಕೊಂಬರಲಿಲ್ಲ ಅಂತಂದಿದ್ರೆ ನಾನು ಮಣ್ಣಲ್ಲಿ ಇರ್ತೀನಪ್ಪ, ಬೆಳಗ್ಗೆ ಅದನ್ನೇ ಹೇಳ್ತಿದ್ದೆ ಸರ್. ಈಗ ಅವ್ರನ್ನ ಕೇಂದ್ರಗಳು ನೋಡೋಕೆ ನಮಗೆ ಬೇಜಾರಾಯ್ತವೆ, ಆ ಥರ ಮಾಡಿ. ನೀವು ಬೆಳೆದಂಥ ಜಾಗ ಈಗ ಹೂವೆ ಮಾಡೋಕ್ಕೂ ಇಲ್ಲ, ಅದು ಸಿಗಲ್ಲ ಬಿಡಿ ಸರ್. ಅದು ಯಾಕಂತಂದರೆ ಈಗ ಒಂದು ಈಗ 30 ವರ್ಷ ಆಯಿತು, ಈಗ ಅದನ್ನೆಲ್ಲ ನೋಡ್ತೀನಿ ಮತ್ತೆ ಅಂದರೆ ಸಿಗಲ್ಲ ಸರ್ ಅದು. ಹಾಂ, ದೇವರ ನಾಡೀಗ ಅದರಿಂದ ಅದು ಪ್ರಕೃತಿ ಇದು ಸರ್, ಅದು ಒಳ್ಳೆ ಇದಾಗಿತ್ತು, ಚೆನ್ನಾಗಿತ್ತು, ಸಿಗಲ್ಲ ಅದು. ಇದು ರಘು ಅವರ ನೋವಿನ ನುಡಿಗಳು. ನಾನು ಆಡಿ ಬೆಳೆದಂತಹ ಸ್ಥಳ, ಈಗ ಅದನ್ನು ನೋಡಲಿಕ್ಕೂ ಸಹ ಸಾಧ್ಯವಾಗ್ತಾ ಇಲ್ಲ. ಇದರ ಜೊತೆಗೆ ಖಂಡಿತವಾಗಿಯೂ ಈ ಹಿಂದೆ ಏನು ಎಚ್ಚರಿಕೆಗಳನ್ನ ಕೊಟ್ಟಿದ್ರು, ಜನರು ಅದನ್ನು ತಿಳ್ಕೊಂಡು ಆ ಸ್ಥಳದ ಒಂದು ಪ್ರೀತಿಯನ್ನು ಬಿಟ್ಟು ಬಂದಿದ್ದಾರೆ, ಅವರ ಜೀವ ಉಳಿತಾ ಇತ್ತು. ಒಬ್ಬ ಸಹೋದರಿ ಅದರಿಂದ ಬದುಕುಳಿದಿದ್ದಾರೆ, ಸಾಕಷ್ಟು ಜನ ಸಹೋದರಿ ಭಾವ ಜೊತೆಗೆ ನಾನು ಆಡಿ ಬೆಳೆದಂತಹ ಸ್ನೇಹಿತರನ್ನು ಸಹ ಕಳೆದುಕೊಂಡಿದೆ ಅಂತ ನೋವಿನ ಮಾತುಗಳನ್ನ ರಘು ಅವರು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ರಘು ಜೊತೆ ರಾಮ್, TV9 ಮೈಸೂರು.